ಏನಕ್ಕೆ ಕಾಯ್ತಾ ಇದೀವಿ ನಾವು? ಏಕೆ ನಿನ್ಗೆಲ್ಗಾದ್ರೂ ಹೋಗ್ಬೇಕಿತ್ತಾ? ನಮ್ಮ ಪಾರ್ಟಿಗೋಸ್ಕರ ವೇಟ್ ಮಾಡ್ತಿದ್ದೀನಿ. ನಾವು ಸ್ಕ್ಯಾಲ್ಪಲ್ಸ್ ಯೂಸ್ ಮಾಡೋದು ಸ್ಕಾಟ್, ಸ್ಲೆಡ್ಜ್ ಹ್ಯಾಮರ್ಸ್ ಅಲ್ಲ. ಹೌದು, ಪೊಸಿಷನ್ ಅಲ್ಲೇ ಇದ್ದೀವಿ. ಶೋ ಟೈಮ್. ಹಾಯ್ ಜೋ. ಜೋ, ನಾನ್ ಮನೆಗೆ ಹೊರಟೆ. ಐ ಆಮ್ ಸಾರಿ. ಪರವಾಗಿಲ್ಲ, ನಾನು ಮನೆಗೆ ಹೋಗ್ತಿದ್ದೆ. ಹೌದಾ? ನೀನು ಬೇಗ ಮನೆಗೆ ಹೋಗು. ಹಾ ಆಯ್ತು, ಗುಡ್ ನೈಟ್. ಆರಾಮಾಗಿ ಹೋಗಿ. ನೀನು ಹುಷಾರಾಗಿ ಹೋಗು. ಹಾ, ಒಳ್ಳೇದಾಗ್ಲಿ. ಕ್ಲೋಸ್ ಮಾಡಿದೀವಿ, ನಾಳೆ ಬನ್ನಿ. ಪರವಾಗಿಲ್ಲ, ನೀನು ನೋಡಕ್ಕೆ ಬಂದಿರೋದು ಜೋಸೆಫ್. ನೀವ್ ಯಾರು ಅಂತ ಗೊತ್ತಾಗ್ತಿಲ್ಲ. ನನ್ನ ಹೆಸರು ಹೇಗೆ ಗೊತ್ತಾಯ್ತು ನಿಮ್ಗೆ? ಅದರಲ್ಲಿರೋ ಹೆಸರು ತಪ್ಪು ಅಂತ ನಮ್ಮಿಬ್ಬರಿಗೂ ಗೊತ್ತು. ಏನ್ ಹೇಳ್ತಿದ್ದೀರಾ ನೀವು? ನನ್ನ ಹೆಸರು ಜಾರ್ಜ್. ಭೇಟಿಯಾಗಿ ಖುಷಿ ಆಯ್ತು ಜಾರ್ಜ್. ನಿನಗಿನ್ನೂ ಅರ್ಥ ಆಗ್ಲಿಲ್ಲ. ಜಾರ್ಜ್ ನನ್ನ ನಿಜವಾದ ಹೆಸರು. ನನ್ನ ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ, ಕ್ರೆಡಿಟ್ ಕಾರ್ಡ್ ಅಲ್ಲಿ, ಜಿಮ್ ಮೆಂಬರ್ಶಿಪ್ ಅಲ್ಲಿ ಅದೇ ಹೆಸರಿರೋದು. ನನ್ನ ನಿಜವಾದ ಹೆಸರು. ನೀವೇನ್ ಹೇಳ್ತೀರೋ ನಂಗೆ ಅರ್ಥ ಆಗ್ತಿಲ್ಲ. ನನಗೆ ನಿನ್ನ ನಂಬರ್ ಬೇಕು. 78-934 ಬ್ರಾವೋ, ಕರೆಕ್ಟ್? ಮತ್ತೆ ನಾನು ಅಲ್ಲಿಗೆ ಹೋಗಕ್ಕೆ ಇಷ್ಟಪಡಲ್ಲ. ಈಗ ನೀನಾಗಿ ಒಪ್ಕೊಂಡು ಬಂದ್ರೆ ನಿನಗೆ ಒಳ್ಳೇದು. ನಾನ್ ಯಾರಿಗೂ ತೊಂದರೆನೆ ಕೊಟ್ಟಿಲ್ವಲ್ಲ. ಅದು ನಿಜ ಅಲ್ಲ ಅಂತ ನಮ್ಮಿಬ್ಬರಿಗೂ ಗೊತ್ತು ಅಲ್ವಾ? ನಿಮಗ್ ಗೊತ್ತಿಲ್ಲ ಅವ್ರಿಗೆ ನನ್ಗೆ ಏನ್ ಮಾಡಿದ್ರು ಅಂತ. ಜೋಸೆಫ್, ನನ್ ನೋಡು. ಜೋಸೆಫ್, ನಿನಗ್ ಕೊಡ್ತಿರೋ ಲಾಸ್ಟ್ ಚಾನ್ಸ್. ಇಲ್ಲ, ಇದು ನಿನ್ಗೆ ಲಾಸ್ಟ್ ಚಾನ್ಸು. ಜೋ, ನನ್ ಕೀಸ್ ನ ಮರ್ತೋದೆ. ಫ್ರಾನ್, ಓಡು. ಇಲ್ಲಿಂದ ತಪ್ಪಿಸ್ಕೊಂಡಿದ್ದಾನೆ. ಮೇಲ್ಗಡೆ ಇದ್ದಾನೆ, ತಪ್ಪಿಸ್ಕೊಳ್ತಿರಂಗ್ ನೋಡ್ಕೊಳ್ಳಿ. ಟಾರ್ಗೆಟ್ ಎದುರುಗಡೆನೇ ಇದ್ದಾನೆ.
ಗೈಸ್, ಇನ್ ಮುಂದೆ ನಾವ್ ನೋಡ್ಕೋತೀವಿ. ಹಿಡ್ಕೊಳ್ಳಿ ಅವನ್ನ. ನೋ, ಇರು. ಹಿಂದಕ್ಕೆ ಹೋಗಿ ಎಲ್ಲರೂ. ನನ್ನ ಬಿಡಲೋ. ಅವ್ನ್ ಬಿಟ್ಬಿಡು, ಆರಾಮಾಗಿ ಮಾತಾಡೋಣ. ನನ್ನನ್ನು ಹೋಗಕ್ ಬಿಡಿ, ಇವ್ನನ್ ಬಿಟ್ಬಿಡ್ತೀನಿ. ಮಾತ್ ನಿಲ್ಸಿ. ಶೂಟ್ ಮಾಡಿ. ನೆಗೆಟಿವ್, ಶೂಟ್ ಮಾಡಬೇಡಿ. ಏನ್ ಮಾಡ್ತಾ ಇದೀಯ ಜೋಸೆಫ್? ಎಲ್ಲ ಮುಗೀತು. ಇವೆಲ್ಲ ಬೇಕಾಗಲಿಲ್ಲ ನಂಗೆ. ಅದು ನನ್ನ ಪ್ರಾಬ್ಲಮ್ ಅಲ್ಲ. ಇದು ಸಾಕು, ಇಂಜೆಕ್ಟ್ ಮಾಡು. ಸ್ಪ್ಯಾನರ್ ಟ್ರೈ ಮಾಡು. ಥ್ರೆಡ್ ಎಲ್ಲ ಸ್ಲಿಪ್ ಆಗೋಗಿದೆ. ನೀ ಮಾಡೋ ಕೆಲ್ಸದಿಂದ ಹಾರ್ಟ್ ಅಟ್ಯಾಕೇ ಆಗುತ್ತೆ ಡ್ಯಾನಿ. ನಿನ್ ಕೆಲಸ ನೀನ್ ನೋಡ್ಕೊ, ನನ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಪ್ಲೀಸ್. ದೇವ್ರೆ, ಇದೊಂದು ಸ್ವಲ್ಪ ನೀನೆ ತೆಗೆದ್ಬಿಡು. ನಟ್ ಬಂತು. ಹೌದಾ? ನಾನು ಇನ್ನೊಂದು ಸ್ವಲ್ಪ ಟ್ರೈ ಮಾಡಿದ್ರೆ ಬರ್ತಿತ್ತೇನೋ. ಇರ್ಬೋದು. ನೀನು ಹೋಗಿ ಕೈ ತೊಳ್ಕೊ, ನಾನು ಮುಗಿಸ್ತೀನಿ. ನಿಜವಾಗ್ಲೂ? ಹಾ. ಮಾರ್ಕೋ, ಏನ್ ಈ ಕಡೆ? ಸರ್ಜನ್ ಸೆಪರ್ಡ್ ಸರ್, ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ. ನಿಮ್ಮ ಫಸ್ಟ್ ಬ್ರಾವೋ ಕ್ಲಾಸ್ ಸಬ್ಜೆಕ್ಟ್. ಥ್ಯಾಂಕ್ ಯು ಸರ್. ಇಟ್ ವಾಸ್ ಅ ಟೀಮ್ ಎಫರ್ಟ್. ದೈನ್ಯತೆ ಅನ್ನೋದು ನಿಮ್ಗೆ ಸರಿ ಹೊಂದೋದಿಲ್ಲ ಸರ್ಜೆಂಟ್. ನನಗೆ ಅನ್ನಿಸ್ತಿರೋದನ್ನ ಹೇಳ್ಬೋದಾ ಸರ್? ಇವನು ಸ್ಕಾಟ್ನ ಬಂದಿ ಮಾಡ್ಕೊಂಡಿದ್ದ. ಸೈಸಿಂದ ಸಿಕ್ಕಿರೋ ಇಂಟೆಲ್ ಪ್ರಕಾರ ಈ ಸಬ್ಜೆಕ್ಟ್ಸ್ ತುಂಬಾ ಡೇಂಜರಸ್, ಪ್ರೋಗ್ರಾಮ್ಡ್ ಕಿಲ್ಲರ್ಸ್. ಬಂದಿ ಮಾಡ್ಕೊಳ್ಳೋದು ಇವ್ರ ಆಪರೇಷನ್ ಸ್ಟೈಲ್ ಅಲ್ಲ. ನಿಮ್ಮ ಮಾತಿನ ಅರ್ಥ?
ಅವನು ಸ್ಕಾಟ್ನ ಕೊಲೆ ಮಾಡ್ಬೇಕಂತಿರ್ಲಿಲ್ಲ ಸರ್. ಸೈಸ್ ನಮಗೆ ಪೂರ್ತಿ ನಿಜ ಹೇಳಿದಾರೆ ಅಂತ ನಂಬೋದಾ ಸರ್? ಉಳಿಯೋದಕ್ಕೆ ಸಬ್ಜೆಕ್ಟ್ ಏನ್ ಬೇಕಾದ್ರೂ ಮಾಡ್ತಾರೆ. ಕೊಲೆ ಮಾಡೋದಕ್ಕೆ, ಮೋಸ ಮಾಡೋದಕ್ಕೆ ಅವರು ಟ್ರೈನ್ಡ್ ಆಗಿರ್ತಾರೆ. ಕೇಳಿ ನನ್ನ ಮಕ್ಕಳು, ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ ನನ್ನ, ಬಿಟ್ಬಿಡಿ ಬಿಟ್ಬಿಡಿ ಪ್ಲೀಸ್ ಪ್ಲೀಸ್, ಬಿಟ್ಬಿಡಿ ನನ್ನ, ಹೊರಗ್ಬಿಡಿ ನನ್ನ, ಹೊರಗ್ಬಿಡಿ, ಹೊರಗ್ಬಿಡಿ. ಇದು ಅವ್ರು ಒಳ್ಳೇದಕ್ಕೋಸ್ಕರ. ಎಲ್ಲಾರನ್ನು ಮೀಟಿಂಗ್ ಕರೀರಿ. ಸರ್ ಅವನೊಬ್ಬ ಮೂರ್ಖ. ಮಾರ್ಕೋಸ್ ಕೆಟ್ಟವನಲ್ಲ. ನೀನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ ಅಲ್ಲಿಗೆ ಅವನೊಬ್ಬನೇ ತಲುಪಿಸೋಕ್ ಸಾಧ್ಯ. ನೀನ್ ಮಾಡ್ತಿರೋ ಸಹಾಯಕ್ಕೆ ನಾನು ಯಾವಾಗ್ಲೂ ಕೃತಜ್ಞತಳಾಗಿರ್ತೇನೆ. ಹೇ, ಪರವಾಗಿಲ್ಲ, ಅದೆಲ್ಲ ಯಾಕೆ. ಇಲ್ಲೇ ಉಳ್ಕೊ ಅಂತ ನಿನ್ನನ್ನ ಕನ್ವಿನ್ಸ್ ಮಾಡಲ್ಲ. ನನಗ್ ಕೂಡ ಫ್ಯಾಮಿಲಿ ಎಲ್ಲ ಇದೆಯಲ್ಲ. ಸರಿ, ಗುಡ್ ನೈಟ್. ಸಾಯಿಸ ನಮ್ಮನ್ನ ಬಾಡಿಗೆ ತಗೊಂಡಿರೋದು ಪ್ರೈವೇಟ್ ಸೆಕ್ಟರ್ ಸೆಕ್ಯೂರಿಟಿ ಕೆಲಸಕ್ಕಲ್ಲ, ನಾವಿರೋದು ಯುದ್ಧಕ್ಕೆ. ಮತ್ತೆ ಯುದ್ಧದ ಸೀಕ್ರೆಟ್ ಈಗ ಅದು ನಮ್ಮ ಮನೆ ಮುಂದಿನ ತನಕನೂ ಬಂದಿದೆ. ಈ ನಮ್ ಟೀಮು ಅಂತ ಬಲಿಷ್ಠರನ್ನ ಎದುರು ಹಾಕೊಳಕ್ ನಿಂತಿರೋ ಕೊನೆ ಅಸ್ತ್ರ. ಈ ತರ ಜನ ಈಗಾಗಲೇ ಸಾಕಷ್ಟು ಕಡೆ ಹರಡ್ಕೊಂಡಿದ್ದಾರೆ. ನಮ್ ಲೆಕ್ಕಕ್ಕೆ ಸಿಗದಿರ್ತಕ್ಕಂತಹ 11 ಜನ ಚಾರ್ಲಿ ಸಬ್ಜೆಕ್ಟ್ಸ್ಗೆ 4 ಜನ ಬ್ರಾವೋಸ್ ಇರ್ಲಿ. ಹಾಗಾದ್ರೆ ಆಲ್ಫಾ ಬಗ್ಗೆ? ಆಲ್ಫಾ ಕ್ಲಾಸ್ ಸಬ್ಜೆಕ್ಟ್ಸ್ ಇಲ್ವೇ ಇಲ್ಲ. ಆಲ್ಫಾ ಹುಟ್ಕೊಳ್ಳೋದಕ್ ಮುಂಚೆನೆ ಸಾಯಿಸ ತನ್ನ ಪ್ರಾಜೆಕ್ಟ್ ಇನ್ನೆಲ್ಲ ನಿಲ್ಸಿತ್ತು. ಆದ್ರೆ ಇದು ಸುಳ್ಳಾದ್ರೆ ಆಪತ್ತು ಖಂಡಿತ. ಈಗ ವಿಷಯಕ್ಕೆ ಬರೋಣ. ಇತ್ತೀಚಿನ ದಿನಗಳಲ್ಲಿ ಸತ್ತಿರೋ ಸಬ್ಜೆಕ್ಟ್ಗಳು ಸಿಕ್ಕಿದ್ದಾರೆ. ಅವ್ರುಗಳನ್ನ ಕೊಂದಿರೋದು ಅವರಲ್ಲೇ ಇದ್ದಂತಹ ಯಾರೋ ಒಬ್ಬ ಸಬ್ಜೆಕ್ಟ್ ಅಂತ ಅನ್ಸುತ್ತೆ. ಹಾಗಿದ್ರೆ ಸಬ್ಜೆಕ್ಟ್ಗಳಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದಾನ? ಏನಿವಾಗ ಅವ್ನು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಕೊಲೆ ಮಾಡೋದು ನಮ್ಗಳ ಕೆಲಸ ಅಲ್ವೇ ಅಲ್ಲ. ಸರ್ಜನ್ ಶೆಪರ್ಡ್, ನಮ್ ಮುಂದಿನ ಕೆಲಸ ಪಬ್ಲಿಕ್ ಸೇಫ್ಟಿಗೆ ಮತ್ತೆ ಸಬ್ಜೆಕ್ಟ್ಸ್ ಅವರ ಸ್ವಂತ ಸೇಫ್ಟಿಗೆ ಎನ್ಹ್ಯಾನ್ಸ್ ಸಬ್ಜೆಕ್ಟ್ಸ್ ನ ಹಿಡಿದು ಬಂಧಿ ಮಾಡೋದು ಸರ್. ವೆರಿ ಗುಡ್ ಸರ್ಜೆಂಟ್. ಸಬ್ಜೆಕ್ಟ್ಗಳನ್ನ ಹಿಡಿಯೋದೇ ನಮ್ ಗುರಿ. ಸದ್ಯಕ್ಕೆ ಈ ಮಿಷನ್ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ನೀವೆಲ್ಲರೂ ಹುಷಾರಾಗಿರಿ. ನಿಮ್ ಗಮನ ಒಂದೇ ಕಡೆ ಇರ್ಲಿ, ಯಾವುದೇ ಕಾರಣಕ್ಕೂ ಬೇರೆ ಕಡೆ ಎಂಗೇಜ್ ಆಗ್ಬೇಡಿ. ಅರ್ಥ ಆಯ್ತಲ್ಲ? ಒಳ್ಳೇದು.
ಬೇಗ ಕೆಲಸ ಮುಗಿಸು ಅದ್ರದ್ದು. ಹೇಳ್ಬೇಕಾದ್ರೆ ಪ್ಲೀಸ್ ಹೇಳಿದ್ರೆ ಚೆನ್ನಾಗಿರತ್ತೆ. ಪ್ಲೀಸ್ ಬೇಗ. ಡ್ಯಾನಿ ಡ್ಯಾನಿ ಬೋ ಬ್ಯಾನಿ, ಎಲ್ಲಿದ್ಯಾ ನನ್ ಡ್ಯಾನಿ, ನನ್ನ ಪ್ರೀತಿಯ ಡ್ಯಾನಿ. ಡಾರ್ಲಿಂಗ್, ನಿಮ್ ಬಾಸ್ ಹೇ ಮಾರ್ಕೋ, ಪರ್ಫೆಕ್ಟ್ ಟೈಮಿಂಗ್. ನಿಮ್ ಕಾರ್ ರೆಡಿ ಆಗಿದೆ, ಹೊಸ ಕಾರ್ ತರ ಇದೆ. ಧನ್ಯವಾದ. ಆಯ್ನಾ, ನೀನ್ ಊಟಕ್ಕೆ ಹೋಗು. ಅವಳು ಇಲ್ಲೇ ಇರ್ಲಿ ಬಿಡು. ಅವಳು ಊಟ ಮಾಡ್ಕೊಂಬರ್ಲಿ. ನಾನು ಹೇಳ್ತಿದ್ದೀನಲ್ಲ, ಅವಳು ಇಲ್ಲೇ ಇರ್ಲಿ. ಇದು ಅವಳಿಗೋಸ್ಕರ ತಾನೆ? ಓ ಥ್ಯಾಂಕ್ ಯು. ಹೇ, ಆಯ್ನ ಮನೆಗೆ ಹೋಗ್ಬೇಕು ಅಂತಿದ್ದಾಳೆ, ಅವಳ ಫ್ಯಾಮಿಲಿ ಹತ್ರ. ಮನೆ? ಅವಳು ಚೈನೀಸ್ ತರ ಕಾಣಲ್ಲ. ಹೇ ಕೇಳಿ ದಯವಿಟ್ಟು. ಇಲ್ಲ, ನೀನ್ ಕೇಳು. ಈ ಪಾಸ್ಪೋರ್ಟ್ ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಆಗುತ್ತೆ. ನೀನ್ ಮೋಸ ಮಾಡ್ತಿದ್ಯಾ? ನಾನ್ ನಿನ್ ಜೊತೆ ಮಾತಾಡ್ತಲ್ಲ ಹುಡ್ಗಿ. ನಾವು ಡೀಲ್ ಮಾಡ್ಕೊಂಡಿದ್ವಿ. ಇಷ್ಟು ಜೋರಾಗಿ ಮಾತಾಡ್ಬೇಡ ನೀನು ನನ್ನ ಜೊತೆ. ನೀನ್ ಬಾಯಿಗೆ ಬೀಗ ಹಾಕ್ಬೇಕಾಗತ್ತೆ. ಇಲ್ಲಿ ಕೇಳು, ನಿಂಗೆ ಪಾಸ್ಪೋರ್ಟ್ ಬೇಕಾದ್ರೆ ನ್ಯೂ ಡೀಲ್, 1 ಲಕ್ಷ ಎಕ್ಸ್ಟ್ರಾ ಆಗುತ್ತೆ. ಹೇ ಕಮಾನ್, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ನಿನ್ಗೂ ಗೊತ್ತಿದೆ. ಹಾಗಿದ್ರೆ ಪಾಸ್ಪೋರ್ಟ್ ಸಿಗಲ್ಲ, ಅರ್ಥ ಆಯ್ತಾ? ಹೇ ಹಾಗೆ ಮಾಡ್ಬೇಡ. ದೇವ್ರೆ, ಹಿಡ್ಕೊಳ್ಳಿ ಅವನ್ನ. ಓ ದೇವ್ರೆ, ಏ ಬೇಡ. ಮನೆ ಹಾಳ್ರ, ತಗೊಳ್ಳಿ. ಹೇ ಅಲ್ಲೋಡು. ಡ್ಯಾನಿ, ತೋರ್ಸು ತೋರ್ಸು. ಏನೂ ಆಗಲ್ಲ, ಏನೂ ಆಗಲ್ಲ, ಆಯ್ತಾ? ಇದು 7450 ಒಲಿಂಪಿಕ್ ಬುಲ್ವಾರ್ಡ್ ಇಂದ ಕಾಲ್ ಮಾಡ್ತಿರೋದು. ಡ್ಯಾನಿ ಅನ್ನೋ ವ್ಯಕ್ತಿಗೆ ಶೂಟ್ ಮಾಡಿದ್ದಾರೆ, ಬೇಗ ಬನ್ನಿ. ಯಾರು ನೀನು? ಐ ಆಮ್ ಸಾರಿ. ಎಸ್ ಸರ್, ಕಾಪಿ ದ್ಯಾಟ್. 0 ಪಾಯಿಂಟ್ ಸ್ಪೈಕ್ ಕಂಡಿದೆ. ಕೋಆರ್ಡಿನೇಟ್ಸ್ ಕಳಿಸ್ತಾ ಇದ್ದಾರೆ. ನಮಗ್ ಪ್ರಿಪೇರ್ ಆಗಕ್ಕೆ 2 ಗಂಟೆ ಟೈಮ್ ಸಿಗುತ್ತೆ. ಟೀಮ್ನ ರೆಡಿ ಆಗಕ್ಕೆ ಹೇಳೋ, ಆದ್ರೆ ಅವ್ರಿಗೆ ಮುಂಚೆ ನಾನು ನೀನು ತಲುಪಬೇಕು. ಸೊ ನಿನ್ ಕ್ಯಾಪ್ಟನ್ ಹೇಳಿದ್ ನಂಬ್ತೀಯಾ? ಅವ್ನು ಅವ್ರ ಕಡೆ ಅವ್ರನ್ನ ಸಾಯಿಸ್ತಾನೆ ಅನ್ಕೊಂಡಿದ್ಯಾ? ಇಂಟೆಲ್ ಆಗ್ತಿದೆ ಅಂತ ಹೇಳಿದ್ರೆ ಆಗ್ತಿದೆ ಅಂತ ಅರ್ಥ. ಸಿಗ್ನಲ್ ಕಳೆದು ಹೋಗ್ತಾ ಇದೆ. ಲೆಫ್ಟ್ ತಗೋ. ಡ್ರೋನ್ನ ಕಳ್ಸೋಣ, ನಮ್ಗೇನಾದ್ರೂ ಕಾಣಿಸತ್ತ ಅಂತ ನೋಡೋಣ. ಅವಶ್ಯಕತೆ ಇಲ್ಲ. ಯಾರು ಅವಳ? ಒಂದು 90 kg ಇದ್ದಂಗಿದ್ದಾಳೆ. ಯಾರೋ ಒಬ್ಬ ಬರ್ತಾ ಇದ್ದಾನೆ. ಎಕ್ಸ್ಕ್ಯೂಸ್ ಮೀ. ನೀನ್ ನನ್ನನ್ನು ಫಾಲೋ ಮಾಡ್ತಿದ್ಯಾ? ಇಲ್ಲ, ನಾನು ನಿನ್ ಜೊತೆ ಮಾತಾಡ್ಬೇಕು. ಅವನೇ ಇರ್ಬೋದಾ? ನೀನು ಮಾತಾಡ್ಬೇಕಾ? ನಾನ್ ಯಾಕೆ ನಿನ್ ಜೊತೆಲಿ ಮಾತಾಡ್ಬೇಕು? ನನ್ನ ಮಾತು ಕೇಳು, ನಾನು ಹಿಂಗೆ ಸಹಾಯ ಮಾಡ್ತೀನಿ. ನೋಡು, ನಿಂಗೆ ಏನ್ ಗೊತ್ತಿದೆ ಅಂತ ನನಗ್ ಗೊತ್ತಿಲ್ಲ. ಇದನ್ನೊಂದ್ಸಲ ನೀನ್ ನೋಡು. ಹೇ, ದೂರ ಹೋಗು. ಆಯ್ತು, ಆರಾಮಾಗಿ ಆರಾಮಾಗಿ. ನಾನು ಆಮೇಲೆ ಮಾತಾಡ್ತೀನಿ. ನಾನು ಹೋಗ್ತಿದ್ದೀನಿ. ಸರ್, ಟಾರ್ಗೆಟ್ ನಮ್ ಕಣ್ ಮುಂದೆ ಇದ್ದಾಳೆ. ಫೀಮೇಲ್, ಹೈಟ್ ಅಂದಾಜು 5.5, ಸಣ್ಣಗಿದ್ದಾಳೆ ಸರ್. ಫೋಟೋ ಕಳಿಸಿದ್ದೀನಿ. ಒಂದು ರೇಡಿಯೋ ಮೆಸೇಜ್ ಸಿಕ್ಕಿದೆ.
4 ಜನರನ್ನ ಗ್ಯಾರೇಜ್ ಅಲ್ಲಿ ಹೊಡೆದು ಹಾಕಿದ್ದಾರೆ. ನೀವು ಹೇಳಿರೋ ಫೀಚರ್ಸ್ ಸಸ್ಪೆಕ್ಟ್ ಗೆ ಮ್ಯಾಚ್ ಆಗ್ತಿದೆ. 4 ಜನರದ್ದು ಗುರುತು ಸಿಕ್ಕಿಲ್ಲ, ಆದ್ರೆ ಒಬ್ಬನಿಗೆ ಗುಂಡೇಟ್ ತಗಲಿದೆ. ಕನ್ಫರ್ಮ್, ಫಾಲೋ ಮಾಡ್ತೀವಿ. ಕರೆಕ್ಷನ್ ಸರ್, ಅವಳು ಮೂವ್ ಆಗ್ತಿದ್ದಾಳೆ, ನಾವು ಫಾಲೋ ಮಾಡ್ತೀವಿ. ಯೂನಿಟ್ಸ್ನ ನನ್ನ ಸಿಗ್ನಲ್ಗೋಸ್ಕರ ಕಾಯಕ್ಕೆ ಹೇಳಿ. ತುಂಬಾ ಹತ್ರ ಇದೆಯಾ? ಹಿಂದೆ ಸರಿ. ಶಿಟ್, ಗಾಡಿ ಸೈಡ್ಗೆ ಹಾಕು. ಡ್ರೋನ್ ಕಳ್ಸು. ಅಯ್ಯೋ, ಸಿಗ್ನಲ್ಗೆ ಏನಾಯ್ತು? ಸ್ಟಾರ್ಟ್ ಆಗು. ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಸ್ಟಾರ್ಟ್ ಆಗ್ತಿಲ್ವಲ್ಲ. ಹೇ, ಯಾರ್ ನೀನು? ನಂಗೆ ಸೇರಿದ್ದು ನಿನ್ನ ಹತ್ರ ಇದೆ. ನೋಡು, ಸುಮ್ಮನೆ ಹಿಂದೆ ಹೊಟ್ಟೋಗು. ಪ್ಲೀಸ್, ಬೇಗ ಸ್ಟಾರ್ಟ್ ಆಗು. Come on, come on. ದೇವ್ರೇ, 71932 ಚಾರ್ಲಿ. 2 ಕೈ ಕಾಣಿಸೋ ಹಾಗೆ ಮೇಲಿಗೆ ತಟ್ಕೊಂಡು ಹೊರಗ್ ಬಾ. ನೀನಾಗೆ ಹೊರಗ್ ಬಂದ್ರೆ ನಿನ್ಗೆ ಒಳ್ಳೇದು. ನಾನ್ ಯಾರಿಗೂ ಏನೂ ಮಾಡಿಲ್ಲ. ನಿನ್ ಅಂಗಡಿಯಲ್ಲಿ ಸಿಕ್ಕಿರೋ 4 ಹೆಣ್ಗಳ ಹತ್ರ ಒಂದ್ ಮಾತು ಕೇಳೋಣ. ಅಯ್ಯೋ ದೇವ್ರೇ, ಡ್ಯಾನಿ. ಹೋಗೋಣ. ಆರ್ಡರ್ ಸರ್, ನಡೀರಿ. ಏನ್ ಮಾಡ್ಲಿ? ಹೋಲ್ಡ್ ಆನ್, ಅಲ್ಲೇ ನಿಂತ್ಕೋ. ನಾನ್ ಡ್ಯಾನಿನ್ ಕೊಲೆ ಮಾಡಿಲ್ಲ. ಕೈಗಳನ್ನ ನಿನ್ ತಲೆ ಹಿಂದೆ ಕಟ್ಟಿ ಮಂಡಿ ಊರು.
ಜಾನ್ಸನ್ ಸ್ಟೇಟಸ್ ರೀಡಿಂಗ್ ಅದು ಸಿಕ್ಕಿಲ್ಲ ಸರ್. ನನ್ಗೇನೋ ಸಿಕ್ಕಿದೆ. ಹಾಲಿಡೇ ಪ್ಲಾನ್ ಮಾಡ್ತಿದ್ದಾಳ. ತಪ್ಪಿಸ್ಕೊಳಕ್ ನೋಡ್ತಿದ್ಲು. ಚೈನಾಲ್ ಏನಿದೆ? ನಾನ್ ನಿಜವಾಗ್ಲೂ ಅವನಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಹೌದಾ? ನಿಮ್ಮನ್ನು ನೋಡಿದ್ರೆ ಹೆಲ್ಪ್ ಮಾಡೋರ್ ಥರನೇ ಕಾಣಲ್ಲ. ಪ್ಲೀಸ್ ನನ್ನ ಹೋಗೋದಕ್ಕೆ ಬಿಡಿ. ನಿಂಗೆ ಗೊತ್ತು ನಾನು ಹಾಗೆ ಮಾಡೋಕ್ಕಾಗಲ್ಲ. ಅಯ್ಯೋ ದೇವ್ರೆ, ಅವ್ನಿಗೆ ಹೀಗಾಗ್ಬಾರ್ದಿತ್ತು. ನಿಜವಾಗ್ಲೂ ನಾನೇನು ಮಾಡಿಲ್ಲ. ಹಿಡ್ಕೊಳ್ಳಿ. ಓ ಶಿಟ್, ಕರ್ಕೊಂಡೋಗಿ ಅವಳನ್ನ. ಬೇಡ, ಇರಿ. ಡಾಲ್ಟನ್, ಕ್ರಾಮ್ವೆಲ್, ನೀವು ಆರಾಮ ಸರ್ಜ್? ಏನದು? ಇಲ್ಲೋ, ನೀವಿಬ್ರು ನನ್ನ ಜೊತೆ ಬನ್ನಿ. ಸ್ಪ್ರೆಡ್ ಔಟ್. ಡಾಲ್ಟನ್, ಸಾರ್ಜ್, ಏನ್ ಮಾಡ್ತಿದ್ಯಾ?
ನೀನೇನ್ ಅನ್ಕೊಂಡಿದ್ಯೋ ನಾವದಲ್ಲ. ಇವನ್ ಬದುಕಿದ್ದಾನೆ. ಇವನ್ ಬಗ್ಗೆ ತಾನೇ ಯೋಚಿಸ್ತಾ ಇದ್ಯಾ? ನೀನ್ ಅವನೇ ಅಲ್ವಾ? ಸೈಸೇನ ಟಾರ್ಚರ್ ಮಾಡಿ ನಮ್ಮನ್ ಬಿಡಿಸ್ತವನು. ನನ್ಗನ್ಸತ್ತೆ ನಾನ್ ನಿಂಗೆ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮನ್ ಸೇವ್ ಮಾಡಿದಕ್ಕೆ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಸ್ವಾರ್ಥ. ಓಕೆ, ಸೊ ನಿನ್ ಹೆಸರೇನು ಕೇಳ್ಬೋದಾ? ಇಲ್ಲ. ಕ್ರೋಮ್ವೆಲ್, ಶೆಪರ್ಡ್ ಅಲ್ಲಿ ಏನ್ ನಡೀತಾ ಇದೆ? ಇಲ್ಲೊಂದು ಬ್ಲಾಸ್ಟ್ ಆಯ್ತು, ನಂಗೆ ಪ್ರಜ್ಞೆ ಹೊರಟೋಗಿತ್ತು. ಆಮೇಲೆ ಅವ್ರು ಕಾಣಿಸ್ತಾನೆ ಇಲ್ಲ ಸರ್. ಮತ್ತೆ ಸಬ್ಜೆಕ್ಟ್? ಅವಳು ತಪ್ಪಿಸ್ಕೊಂಡಿದ್ದಾಳೆ ಸರ್. ಅವರು ತಪ್ಪಿಸ್ಕೋಬಾರ್ದು, ಹುಡುಕಿ. ಶೆಪರ್ಡ್ ಹೇಳೋ ಹಾಗೆ ಅವನನ್ನ ಹುಡುಕಿ ನೀನ್ ಕಮೆಂಟ್ ಮಾಡು. ಡೆಲಿವರಿ ಆನ್ ದ ವೇ. ಡೆಲಿವರಿ ಸರ್? ಯಾರೋ ನೀನು? ಹಿಡ್ದಾಕಿರೋ ಸಬ್ಜೆಕ್ಟ್ಸ್ಗಳನ್ನೆಲ್ಲ ಎಲ್ಲಿ ಕೂಡ ಹಾಕಿದ್ದೀರಾ? ಕೇಳಿದ ತಕ್ಷಣ ಹೇಳ್ತೀನಿ ಅನ್ಕೊಂಡ್ಯಾ? ಹೇಳೋ. ಮನೆ ಚೆನ್ನಾಗಿದೆ, ಇಂಟೀರಿಯರ್ ಡಿಸೈನರ್ ನಂಬರ್ ಸಿಗುತ್ತಾ? ನಾನು ಇನ್ನೊಂದ್ಸಲಿ ಕೇಳಲ್ಲ. ನೋಡು, ನೀನ್ ಏನ್ ಹೇಳ್ತಿದ್ಯಾ ಅಂತ. ಒಂದ್ ನಿಮಿಷ. ನಿಂಗೆ ಲೊಕೇಶನ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀನ್ ಜೀವಂತವಾಗಿರೋದು ವೇಸ್ಟೇ. ನೀನ್ ಅವನ್ನ ಕೊಲ್ತಿದ್ಯಾ? ನಿಲ್ಸು, ನಿಲ್ಸು. ಸಿಕ್ತವ್ರನ್ನೆಲ್ಲ ಕೊಲ್ತಾ ಹೋಗ್ಬೇಡ. ಸಾಯಿಸ್ಲೇಬೇಕು. ಆಗ ನಿಂಗೂ ಅವ್ರಿಗೂ ವ್ಯತ್ಯಾಸ ಇರೋದಿಲ್ಲ. ಹೌದಾ? ಅವನಿಗೆ ನಾಳೆ ಬೆಳಿಗ್ಗೆವರೆಗೂ ಟೈಮ್ ಇದೆ.
ವಿಷ ಅಲ್ಲ, ನೀರು. ನಾವೆಲ್ಲಿದ್ದೀವಿ? ನನಗಂತೂ ಗೊತ್ತಿಲ್ಲ. ನೀನ್ ಅವ್ರ ಕಡೆ ಅವನ? ಯಾರ ಕಡೆ ಅವನು? ಸಾಯಿಸೆ. ನಾನ್ ಸೈಸಿಗೆ ವರ್ಕ್ ಮಾಡಲ್ಲ. ಅಲ್ವಾ? ಮತ್ತೆ ಬರೀ ಆರ್ಡರ್ಸ್ನ ಫಾಲೋ ಮಾಡ್ತಿದ್ಯಾ? ನಾನು ಜನರಿಗೆ ತೊಂದರೆ ಆಗ್ದಿರೋ ಹಾಗೆ ನೋಡ್ಕೋತಾ ಇದ್ದೀನಿ. ಯಾರಿಗೂ ನಮ್ಮಿಂದ ಪ್ರೊಟೆಕ್ಷನ್ ಬೇಕಾಗಿಲ್ಲ. ಫೈಲ್ಸ್ನ ಓದಿದ್ದೀನಿ ನಾನು. ಅದು ಅವರಿಂದಲೇ ಆಗಿತ್ತು. ಆರ್ಡರ್ಸ್ ಫಾಲೋ ಮಾಡಿದ್ ಯಾರು ಹಾಗಾದ್ರೆ? ಚೆನ್ನಾಗೇ ಬಿತ್ತು. ಅವ್ರು ನಮಗೇನ್ ಮಾಡಿದ್ರು ಅಂತ ನಿನಗ್ ಗೊತ್ತಿಲ್ಲ. ಗೊತ್ತಾ ನಿಂಗೆ? ಇಲ್ಲ, ಆದ್ರೆ ನೀವೇನ್ ಮಾಡಿದಿರಾ, ಏನೆಲ್ಲ ಮಾಡಬಹುದು ಅಂತ ನನಗೆ ಗೊತ್ತು. ನಾನು ಹೇಳಿದ್ದನ್ನು ಪರ್ಸನಲ್ ಆಗಿ ತಗೋಬೇಡ. ಸರ್, ಸ್ಯಾಟಲೈಟ್ ಮೂಲಕ 0 ಪಾಯಿಂಟ್ ರೀಡಿಂಗ್ ಸಿಕ್ಕಿದೆ. ಆದ್ರೆ ಅದು ಶೆಪರ್ಡ್ ರಿಸ್ಟ್ ಸೆನ್ಸರ್ ಮೂಲಕ ಬರ್ತಿದೆ ಅನ್ಸುತ್ತೆ. ಆದ್ರೆ ಏನದು? ಅದು ಗ್ಲಿಚ್ ಕಣೋ. ಸರಿ, ಹೊರಡೋಣ. ಪ್ಯಾಕೇಜ್ ತಗೊಂಬನ್ನಿ. ಸರಿ ಸರ್. ಅವನನ್ನ ನಂಬೇಡ. ಯಾಕೆ? ಅವನೊಬ್ಬ ಸಬ್ಜೆಕ್ಟ್ ಅಂತಲ್ಲ? ಅದಕ್ಕಿಂತ ಕಡೆ ಅವನು. ಸರಿ, ನಿನ್ ಮಾತಿನ ಅರ್ಥ ಏನು? ದೇಶದ ಎಲ್ಲ ಕಡೆ ಎನ್ಹಾನ್ಸ್ಡ್ ಅವರ ದೇಹಗಳು ಸಿಗ್ತಿವೆ. ನಿಮ್ಗಳಲ್ಲೇ ಯಾರೋ ಒಬ್ಬ ಇದನ್ನ ಮಾಡ್ತಾ ಇರೋದು. ನಾನದನ್ನ ನಂಬಲ್ಲ. ನಾನ್ ನಿನ್ನನ್ನು ಕಾಪಾಡ್ತೀನಿ. ನೀನ್ ನನ್ನನ್ನ ಕೊಲ್ಲೋದಕ್ ಟ್ರೈ ಮಾಡ್ದೆ. ಈಗ ನೋಡಿದ್ರೆ ನಾನು ನಿನ್ನ ನಂಬೇಕಾ? ನೀನು ಅವನು ನಂಬ್ತ್ಯಾ? ಇದ್ರಲ್ಲೇನಿದೆ? ಇನ್ನೇನು, ಟ್ವಿಟರ್, ಇನ್ಸ್ಟಾಗ್ರಾಮ್. ಹೌದು, ನಿನ್ನ ಹೆಸರೇನು? ಆನಾ. 71932 ಚಾರ್ಲಿಗಿಂತ ಚೆನ್ನಾಗಿದೆ. ಹಾ, ಸೈಸೆನಲ್ಲಿ ಇದ್ದ ಒಬ್ರು ಡಾಕ್ಟ್ರು ನನ್ನನ್ನ ಆನಾ ಅಂತಲೇ ಕರೀತಿದ್ರು. ಅವ್ರು ಹೇಳ್ತಾ ಇದ್ರು ನಾನು ಅವ್ರ ಮಗಳ ಥರ ಕಾಣಿಸ್ತೀನಿ ಅಂತ. ಅದಕ್ಕೆ ನಂಬರ್ ಯೂಸ್ ಮಾಡಿ ಕರೀತಾ ಇರಲಿಲ್ಲ ನನ್ನನ್ನ. ಯಾರೋ ತುಂಬಾ ಒಳ್ಳೆಯವರು ಅನ್ಸುತ್ತೆ. ಹೌದು, ಮತ್ತಿನ್ನೇನು. ಅವಳನ್ನ ನನ್ನ ಕಣ್ಮುಂದೆನೆ ನೇಣು ಹಾಕಿದ್ರು ನನ್ನನ್ನ ಹ್ಯೂಮನ್ ತರ ನೋಡಿದಿಕ್ಕೆ. ಥೆರಪಿ ಸೆಷನ್ ನಡಿಬೇಕಾದ್ರೆ ನೀನ್ ನಿನ್ ಡಾಕ್ಟರ್ನ ಕೊಂದೆ ಅಂತ ಫೈಲಲ್ಲಿದೆ. ನಿನ್ ಫ್ಯಾಮಿಲಿನ ನೀನ್ ಸಾಯಿಸಿದ್ಯಾ ಅಂತ ಕೇಳಿದಾಗ ಅವ್ರ ತಲೆನ ಒಡೆದು ಹಾಕ್ತೆ ಅಂತ ಇದೆ. ಅದು ಸುಳ್ಳು. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ? ಸೈಸೆ ನನ್ನನ್ನ 4 ವರ್ಷ ಇದ್ದಾಗ್ಲೇ ಕಿಡ್ನಾಪ್ ಮಾಡಿದ್ರು. ಅದಾದ್ಮೇಲೆ ನಾನು ನನ್ನ ಫ್ಯಾಮಿಲಿ ನೋಡೇ ಇಲ್ಲ. ಅವ್ರು ನನ್ನ ಪ್ರಿಸನರ್ ತರ ಇಟ್ರು. ಮತ್ತೆ ನನಗೆ ತುಂಬಾ ಟಾರ್ಚರ್ ಕೊಟ್ರು. ಮತ್ತೆಲ್ರಿಗೂ ನನ್ನ ತರಾನೇ ಮಾಡಿದ್ದು. ನಾವು ಸಾಯಿಸ್ಲಿಲ್ಲ ಅಂದ್ರೆ ನಮಗ್ ಶಿಕ್ಷೆ ಕೊಡ್ತಿದ್ರು, ರೀಪ್ರೋಗ್ರಾಮ್ ಮಾಡ್ತಿದ್ರು. ತಪ್ಪಿಸ್ಕೊಳ್ಳೋದಕ್ಕೆ ದಾರಿನೇ ಇರ್ಲಿಲ್ಲ. ಸೂಸೈಡ್ ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ. ನಮಗ್ ಬೇರೆ ಚಾಯ್ಸ್ ಇರ್ಲಿಲ್ಲ. ಸಬ್ಜೆಕ್ಟ್ಸ್ ಎಲ್ಲ ಎಲ್ಲಿದ್ದಾರೆ? ಐ ಆಮ್ ಸಾರಿ. ಬೆಳಿಗ್ಗೆ ನಾನು ಕಾಫಿ ಕುಡಿಲಿಲ್ಲ ಅಂದ್ರೆ ನನ್ನ ತಲೆ ಓಡೋದೇ ಇಲ್ಲ. ಬೈ ಚಾನ್ಸ್ ನೀನೇನಾದ್ರೂ ನನ್ನ ನನ್ಗೊಂದು ತಾಳ್ಮೆನ ಪರೀಕ್ಷೆ ಮಾಡಬೇಡ. ಕಡೆಗೂ ಇಬ್ರು ಒಪ್ಪುವಂತ ವಿಷಯ ಹೇಳ್ದೆ. ನಿಂಗ್ ಸಬ್ಜೆಕ್ಟ್ಸ್ ಇಂದ ಏನ್ ಬೇಕು? ಅವ್ರ ಬಿಡುಗಡೆ ಲೊಕೇಶನ್ ಎಲ್ಲಿದೆ ಅಂತ ಹೇಳು. ಸಾರಿ, ನನಗೇನು ನೆನಪಾಗ್ತಿಲ್ಲ. ನೀನ್ ನನ್ನ ಜೊತೆ ಆಟ ಆಡೋದನ್ನ ನಿಲ್ಸಿದ್ರೆ ಒಳ್ಳೇದನ್ಸುತ್ತೆ. ಯಾಕಂದ್ರೆ ನೀನು ಸಾವಿನ ಹತ್ರ ಇದೆಯಾ. ಅನ್ಕೊಂಡಿರೋದನ್ನ ಮಾಡಿ ಮುಗಿಸು.
ಅವನು ನನ್ನ ಸಾಯಿಸ್ತಾನೆ ಅಂತ ಗೊತ್ತು ತಾನೆ. ಅದಾದ್ಮೇಲೆ ನಿನ್ನೂ ಸಾಯಿಸ್ತಾನೆ. ಅವನು ನಮ್ ಎಲ್ರನ್ನು ಕಾಪಾಡ್ಬೇಕು ಅನ್ಕೊಂತಾ ಇದ್ದಾನೆ. ಅವನು ನಿನ್ನ ಸಾಯಿಸ್ಬೇಕಂತಿದ್ದಾನೆ. ಅದ್ ನನಗ್ ಗೊತ್ತಿಲ್ಲ. ಬೇರೆಯವ್ರನ್ನ ಅವನೇ ಸಾಯಿಸಿದ್ದು. ನಿನ್ನ ಹತ್ರ ಪ್ರೂಫ್ ಇದೆಯಾ? ನನಗ್ ಹಾಗ ಅನ್ಸ್ತಿದೆ. ಆದ್ರೆ ಒಂದಂತೂ ಖಂಡಿತ, ಅವನೀಗ ನನ್ನ ಟೀಮ್ ಅವ್ರನ್ನೆಲ್ಲ ಸಾಯಿಸ್ತಾನೆ. ನಾನು ಅವ್ರನ್ನ ಕಾಪಾಡ್ಬೋದು. ನೀನ್ ನನ್ನನ್ನು ಹೋಗಕ್ ಬಿಟ್ರೆ ನಿನ್ ಬಗ್ಗೆ ನಾನು ಯಾರಿಗೂ ಏನು ಹೇಳಲ್ಲ. ನೀನ್ ತಪ್ಪಿಸ್ಕೊಳಕ್ಕೆ ನಾನೇ ದಾರಿ ಮಾಡ್ಕೊಡ್ತೀನಿ. ಆಗ ನನ್ ಜೀವನ ಪೂರ್ತಿ ನಾನು ಯಾವಾಗ ನೀವ್ ಬರ್ತೀರಾ ಅಂತ ಕಾಯ್ತಾ ಕೂತಿರ್ಬೇಕಾ? ನಮ್ಮಲ್ಲಿ ಎಷ್ಟ್ ಜನನ್ ಹಿಡ್ತಿದ್ದೀರಾ ಹೇಳು, ಅಥವಾ ನಾನು ಹೊರಗಡೆ ಹೋಗ್ತೀನಿ. ಸರಿ, 10-12 ಜನ. ಬೇರೆಯವ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಎಲ್ರೂ ಹೊರಗೆ ಇದ್ದಾರೆ. ರೀಡಿಂಗ್ ಏನಿದೆ? ಇವನೇ ಚಾರ್ಲಿ. ಸರ್, ಏನ್ ನಡೀತಾ ಇದೆ? ಗಂಟು ಬಿಚ್ಚು, ಈಗ್ಲೇ ನನ್ ಗಂಟು ಬಿಚ್ಚು.
ಗಟ್ಟಿಯಾಗಿ ಹಿಡ್ಕೊಳ್ಳಿ. ನಿನ್ ಕತೆ ಮುಗಿತು ಪಟ್ಟಿ ಮಗನೇ. ಇಂಜೆಕ್ಟ್ ಮಾಡು. ಚುಚ್ಚು. ಕಂಟ್ರೋಲ್ ಯೂನಿಟ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ನಮ್ಮ ಎಲ್ಲರ ಹತ್ರನೂ ಇತ್ತು ನೋಡು. ಈಗಾದ್ರೂ ನಂಬ್ತ್ಯಾ? 3 ದಿನದ ಹಿಂದೆ ಇವನು ಹಿಡಿದಿದ್ದೆ. ಅವನು ನೀನ್ ಹಿಡ್ದಿದ್ದೆ ಅಂತ ನಿಂಗೆ ಅನಿಸ್ತಿದ್ಯಾ? ಇವನು ಡಿಪ್ರೋಗ್ರಾಮ್ ಆಗಿ ಸೆಲ್ಲಲ್ಲಿ ಇರ್ಬೇಕಿತ್ತು. ಹಾ, ಅವ್ರು ನಿಂಗೆ ಸುಳ್ಳು ಹೇಳಿದ್ರು. ಹೌದು, ಹೇಳಿದಾರೆ. ಅದಕ್ಕೆ ನಾನು ಏನ್ ಮಾಡಕ್ಕಾಗತ್ತೆ? ನಿನ್ ಬೇಕಾದ ಆಯ್ಕೆ ಮಾಡ್ಕೋ. ನೀನು ಕಾರತ್ತು, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಹತ್ತು. ಅಲ್ಲೇ ನಿಂತ್ಕೋ. 1 ನಿಮಿಷ ಇರು. ಆನಾ, ನೀನ್ ಹೇಳಿದ್ ಸರಿ. ನಾನೀಗ ಚೂಸ್ ಮಾಡ್ಬೇಕು. ಇವನು ಅವರಲ್ಲೊಬ್ಬ. ನಾನ್ ಬರ್ಬೇಕು ಅಂದ್ರೆ ಅವನು ಬರ್ಬೇಕು. ಛೇ, ಸರಿ, ಇಬ್ರು ಹತ್ತಿ. ನೀನು ವಾಚ್ ಕೊಡು. ಈಗ್ಲೇ ನೀನು ವಾಚ್ ಕೊಡು. ನನ್ ವಾಚಾ? ಹೌದು.
ಏನಿದು? ಯಾರು ನೀನು? ನಾನು ನೀನೆ. ನಾವು ಅವ್ರನ್ನ ಮುಗಿಸ್ಬೇಕು. ಇಷ್ಟು ದೊಡ್ಡ ಜಾಗನ ಕವರ್ ಮಾಡೋ ಅಷ್ಟು ಜನ ನಮ್ಮ ಟೀಮಲ್ಲಿ ಇಲ್ಲ. ನಾನು ಎಲ್ರ ಬಗ್ಗೆ ಹೇಳ್ತಿಲ್ಲ, ನಾನು ಹೇಳ್ತಿದ್ದು ಡೇವಿಡ್ ಬಗ್ಗೆ. ಡೇವಿಡ್ ಯಾರು? ಮೊದಲು ನೀನ್ ಯಾರು ಅಂತ ಹೇಳು. ಸಾರಿ, ಇಲಾಯಿ ಬ್ಲ್ಯಾಕ್. ಓಹ್ ಸರಿ, ಆನಾ. ಮುಂದೆ. ಹಾ, ನಾನು ಜಾರ್ಜ್. ನಿಜವಾಗ್ಲೂ ಜಾರ್ಜ್ ಅಂತ? ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಈಗ? ನೋಡಿ, ನಿಮ್ಗಳಿಗೆ ಅರ್ಥ ಆಗದಿರೋ ವಿಷಯ ತುಂಬಾ ಇದೆ. ನಾವುಗಳು ಸೇಫ್ ಆದ್ಮೇಲೆ ನಿಂಗೆ ಅರ್ಥ ಮಾಡಿಸ್ತೀನಿ. ಡೇವಿಡ್ ಇಂದ ಸೇಫ್ ಆದ್ಮೇಲೆ? ಹಾ, ಅದೇ ನಿಮ್ಮಿಬ್ರನ್ನ ಕ್ಯಾಬಿನಲ್ಲಿ ಕೂಡ ಹಾಕಿದ್ನಲ್ಲ, ನೀವಿಬ್ರು ಅಲ್ಲೇ ಇದ್ದಿದ್ರೆ ನಿಮ್ ಕತೆ ಮುಗ್ದೋಗ್ತಿತ್ತು. ಬೇರೆ ಸಬ್ಜೆಕ್ಟ್ಸ್ ಗಳನ್ನ ಸಾಯಿಸ್ತಿರೋ ಸಬ್ಜೆಕ್ಟ್. ಎಕ್ಸಾಕ್ಟ್ ಆಗಿ ಹಾಗಲ್ಲ. ಒಂದ್ ನಿಮಿಷ ಇರು. ಒಂದ್ ಸಬ್ಜೆಕ್ಟ್ ಅವ್ರ ಕಡೆಯವ್ರನ್ನ ಯಾಕೆ ಕೊಲ್ಲೋದಕ್ ನೋಡ್ತಾ ಇದ್ದಾನೆ? ಡೇವಿಡ್ ಸಬ್ಜೆಕ್ಟ್ ತರ ಅಲ್ಲ, ಅವನೇ ನಿಜವಾದ ಸಬ್ಜೆಕ್ಟ್. ರಿಲ್ಯಾಕ್ಸ್, ಪಂಚರ್ ಆಗಿದೆ. ನಿಂಗೆ ಪಂಚರ್ ಹಾಕಕ್ ಬರುತ್ತಾ? ಸ್ಪೇರ್ ಟೈರ್ ಇದೆಯಾ? ಜಾಗ ಬಿಡು. ನಾನು ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀನಿ, ನಿಮ್ಗೇನಾದರೂ ಬೇಕಾ? ನನ್ನ ಮಕ್ಕಳೇನಾದರೂ ಕೋತಿ ಕುಣಿತಿದ್ಯಾ? ಅದೇನಂದ್ರೆ ಸರಿ ಬಿಡಿ, ನೀವಿಲ್ಲೇ ಟೈರ್ ಚೇಂಜ್ ಮಾಡ್ತೀರಿ, ನಾನು ಅಷ್ಟರಲ್ಲಿ ಬರ್ತೀನಿ. ಅವನ ಮೇಲೆ ನಂಬಿಕೆ ಇದೆಯಾ? ನನಗೆ ಬೇರೆ ಯಾವುದು ಆಪ್ಷನ್ಸ್ ಇಲ್ಲ ಅನ್ಕೊಂತೀನಿ ಈ ಕ್ಷಣದಲ್ಲಿ. ಆ ಮೆಕ್ಯಾನಿಕ್ ಅವನು ನಿನ್ ಬಾಸಾ? ಹೌದು, ಅವನ ಹೆಸರು ಡ್ಯಾನಿ ಅಂತ. ಮತ್ತೆ ಅವನು ನನಗೆ ಸಹಾಯ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಬಂದವರು ಕೊಂದು ಬಿಟ್ರು. ಅದಕ್ಕೆ ಅವನ್ನ ಕೊಂದ್ಯಾ? ದೇವ್ರೇ, ಏನು? ಐಮ್ ಸಾರಿ, ನಾನು ಅರ್ಥ ಮಾಡ್ಕೊ. ಹೌದು, ನಾನು ತುಂಬಾ ಡೇಂಜರಸ್, ನನ್ ಮರ್ಡರರು, ಅರ್ಥ ಆಯ್ತಾ? ನೋಡು, ನೀನ್ ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಅನ್ಕೊಂಡ ಹಾಗಲ್ಲ ಅಂತ ಮಾತ್ರ ಗೊತ್ತು. ಅದ್ ನಿಂಗೆ ಹೇಗೆ ಗೊತ್ತು? ನನ್ ಬಗ್ಗೆ ನಿನಗೆ ಏನ್ ಗೊತ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ ಏನ್ ಮುಟ್ಟಿದ್ರು ಅದು ಹಾಳಾಗ್ತಾ ಇದ್ರೆ ನಾನು ಏನ್ ಮಾಡ್ಲಿ? ನನ್ ಸುತ್ತ ಇರೋ ತುಂಬಾ ಜನ ಸತ್ತಿದ್ದಾರೆ, ಅದು ನನ್ನಿಂದ. ಅದ್ ನನ್ ತಪ್ಪಲ್ಲ ಅಂತ ನನಗ್ ನಾನು ಹೇಳ್ಕೊಂಡಿದ್ದೀನಿ, ಆದ್ರೆ ಅದು ಸುಳ್ಳು. ಜೀವನ ಪೂರ್ತಿ ಎಲ್ಲದನ್ನು ನಾನು ಹಾಳೆ ಮಾಡಿರೋದು. ಯಾಕಂದ್ರೆ ಸರಿ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ನೋಡು, ನಾವು ಫ್ರೆಂಡ್ಸ್ ಆಗಿರ್ಬೇಕಂತೇನಿಲ್ಲ, ಆದ್ರೆ ನನ್ನ ಮಾತು ನಂಬು, ನಾನು ನಿನ್ನ ಎನಿಮಿ ಅಲ್ಲ. ಹೋಗೋಣ. ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ? ನಾನಿರೋದೇ ಇಲ್ಲಿ.
ಅದನ್ನೊಂಚೂರು ಕ್ಲೋಸ್ ಮಾಡ್ತೀರಾ? ನೋಡು, ನಾನು ಬಂದ್ಬಿಟ್ಟೆ. ಜೊತೆಗೆ ಗೆಸ್ಟನ್ನು ಕರ್ಕೊಂಡು ಬಂದೆ. ನೀನು ಯಾವಾಗಲೂ ಕೇಳ್ತಿದ್ದಲ್ಲ. ಅವನು 12323 ಚಾರ್ಲಿ ನನ್ನ ಲಿಸ್ಟಲ್ಲಿರೋ ಮೋಸ್ಟ್ ವಾಂಟೆಡ್. ಆರಾಮಾಗಿ. ಅವನು ಹಿಂಗೇನು ಮಾಡಲ್ಲ. ಲೂ ಅನಾ ಲೂ ಅನಾ ಲೂ ಜಾರ್ಜ್ ಜಾರ್ಜ್ ಲೂ. ಏನು? ಸೊ ನೀವಿಬ್ರು ಇಲ್ಲಿಗೆ ಹೇಗೆ ಬಂದ್ರಿ? ನಾನು ಸೈಸೆಗೆ ವರ್ಕ್ ಮಾಡ್ತಿದ್ದೆ. ನೀನ್ ಕೂಡ ಅವ್ರ ಕಡೆ ಇಲ್ಲ, ನಾನು ಅಲ್ಲಿ ಥಿಯರಿಟಿಕಲ್ ಅನಾಲಿಸ್ಟ್ ಆಫ್ ಅಷ್ಟೇ. ಅಲ್ಲಿ ಏನು ಮಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ಇಟ್ಸ್ ಓಕೆ, ನೀನು ಹೇಳು. ನಾನು ಸಬ್ಜೆಕ್ಟ್ DNA ಸ್ಯಾಂಪಲ್ಸ್ ಅಲ್ಲಿ ಕ್ಯಾಟಲಾಗಿಂಗ್ ಸಬ್ ಅಟಾಮಿಕ್ ಅನಾಮಲೀಸ್ ಮಾಡ್ತಿದ್ದೆ. ನಂಗೆ ಅನಿಸ್ತು ನಾನೇನೋ ಹೊಸದಾಗಿ ಕಂಡಿಡ್ದಿದ್ದೀನಿ ಅಂತ. ಆದರೆ ಡೇವಿಡ್ ಬಂದು ನನ್ನ ಲ್ಯಾಬ್ನ ಮತ್ತು ನನ್ನ ರಿಸರ್ಚ್ನ ಡಿಸ್ಟ್ರಾಯ್ ಮಾಡ್ಬಿಟ್ಟ. ಇವನಿರಲಿಲ್ಲ ಅಂದರೆ ನಾನು ಅಲ್ಲೇ ಸತ್ತೋಗ್ತಿದ್ದೆ. ಇವನು ಜಾಸ್ತಿ ಮಾತಾಡಲ್ಲ ಅಲ್ಲ? ಇಲ್ಲ, ಅವನ್ನ ಪ್ರೋಗ್ರಾಮ್ ಮಾಡಿರೋದೇ ಹಾಗೆ. ನಂಗೆ ನಿಜ ಗೊತ್ತಾದ್ಮೇಲೆ ನಂಗೆ ತುಂಬ ಬೇಜಾರಾಯಿತು. ಅದಾದಮೇಲೆ ನಾನೇ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಕ್ರಾಮ್ವೆಲ್, ಆರಾಮಾಗಿದೆಯಾ? ನೀನು ಆರಾಮಾಗಿದ್ದಿಲ್ಲ ಸೋಲ್ಜರ್? ಒಳ್ಳೇದು. ಎಲ್ಲ ಒಂದ್ ರೀತಿ ಗೋಜಲಾಗ್ಬಿಟ್ಟಿದೆ. ಅಲ್ಲಿ ಏನಾಯ್ತು ಅಂತ ಸ್ವಲ್ಪ ಹೇಳು. ಸರಿಯಾಗಿ ಹೇಳು, ಏನಾಯ್ತು ಅಂತ. ಆ್ಯಕ್ಚುಲಿ ಸರ್, ಅದನ್ನು ನೀವೇ ಹೇಳಬೇಕು. ಸೈಸೆ ಸಬ್ಜೆಕ್ಟ್ DNA ಮ್ಯಾನುಪ್ಲೇಟ್ ಮಾತ್ರ ಮಾಡ್ತಿರ್ಲಿಲ್ಲ. ಹೌದು. ಶೂಟ್ ಮಾಡೋದನ್ನ ಬಿಟ್ರೆ ನನಗೇನು ಗೊತ್ತಿಲ್ಲ ಅನ್ನೋದು ನೆನಪಿರ್ಲಿ. ಈ ಯೂನಿವರ್ಸಲ್ಲಿ ಎಲ್ಲ ವಸ್ತುಗಳು ಒಂದು ಯೂನಿಕ್ ಕ್ವಾಂಟಮ್ ಸಿಗ್ನೇಚರ್ ಅಲ್ಲಿ ವೈಬ್ರೇಟ್ ಆಗುತ್ತೆ. ಸೈಸೆ ಅವರು ಒಂದು ಆಬ್ಜೆಕ್ಟ್ನ ಬೇರೆ ಸ್ಪೇಸ್ಗೆ ಡಿಫ್ರೆಂಟ್ ಕ್ವಾಂಟಮ್ ಸಿಗ್ನೇಚರ್ ಅಲ್ಲಿ ಕಳಿಸಿ ವಾಪಸ್ ಬರೋದನ್ನ ಕಂಡುಹಿಡಿದಿದ್ರು. ಇನ್ನೊಂದು ಡೈಮೆನ್ಷನ್ ವಿತ್ ನೋ ಎಂಟ್ರೋಪಿ, ಜಸ್ಟ್ ಅ ಲಿಮಿಟ್ಲೆಸ್ 0 ಪಾಯಿಂಟ್ ಎನರ್ಜಿ. ಅದನ್ನ ಸೈಸೆ ಹಾರ್ವೆಸ್ಟ್ ಮಾಡ್ಬೇಕಂತಿದ್ರು. ಬಿಂಗೋ. ಫ್ರೀಯಾಗಂತೂ ನಿಂಗೇನು ಸಿಗಲ್ಲ. ಎನರ್ಜಿ ಜೀವಂತ ಇರೋ ವಸ್ತುಗಳೊಂದಿಗೆ ಸಿಗಾಕೊಂಡಿದೆ. ಡೇವಿಡ್. ಹೌದು, ಅವನ ಬಾಡಿಲಿ ಅದನ್ನ ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಯೂನಿವರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗಿರೋಕೆ. ನಿಜವಾದ ಡೇವಿಡ್ ಟೋಟಲಿ ಡಿಫ್ರೆಂಟ್. ಅಂದ್ರೆ ಅವನೇನು ಏಲಿಯನ್ನ? ಅವನ್ ತುಂಬಾ ಪ್ಯೂರ್ ಎನರ್ಜಿ. ಅವನ್ ಖುಷಿಯಾಗಿಲ್ಲ ಇಲ್ಲಿರೋದಕ್ಕೆ. ಹಾಗಾದ್ರೆ ಅವನ್ ಏಲಿಯನ್ನೇ. ಹಾ ಹೌದು. ಹಾಗಿದ್ರೆ ನಾನೇನು? ನಿನ್ DNA ಅವನ್ DNA ಜೊತೆ ಮ್ಯಾಚ್ ಮಾಡಿದ್ದಾರೆ. ನಿಂಗೂ ಸೇಮ್ ಎಬಿಲಿಟೀಸ್ ಇದೆ. ಹಾಗಾದ್ರೆ ಡೇವಿಡ್ಗೆ ಏನ್ ಬೇಕು? ಅವನ್ ಮನೆಗೆ ಹೋಗ್ಬೇಕು. ಅದಕ್ಕೆ ಅವನ್ ಎಲ್ಲಾರ್ದು ಎನರ್ಜಿ ತಗೋಬೇಕು. ಅದ್ರ ಅರ್ಥ? ಅರ್ಥ ಅವನ್ ಸಬ್ಜೆಕ್ಟ್ ಎನರ್ಜಿ ಅಬ್ಸರ್ವ್ ಮಾಡ್ಕೋಬೇಕು, ಎಲ್ಲಾರ್ದು. ಓಹ್, ಕೇಳೋದಕ್ಕೆ ತುಂಬಾ ವಿಚಿತ್ರವಾಗಿದೆ. ನಾವು ಮಿಸ್ ಆಗಿರೋ ಸಬ್ಜೆಕ್ಟ್ನ ಟ್ರ್ಯಾಕ್ ಮಾಡ್ತಾ ಇದೀವಿ. ಅವ್ರು ಯಾರು ನಮಗ್ ಸಿಗ್ತಾನೆ ಇಲ್ಲ. ಏನು ನಿನ್ನ ಮಾತಿನ ಅರ್ಥ ಏನು? ನಾನು ಹೇಳ್ತಿರೋದು, ನಾವು ಹಿಡ್ಕೋಬೇಕಾಗಿರೋದು ಚಾರ್ಲಿನ, ಮಿಕ್ ಆಲ್ಫಾಗಳನ್ನಲ್ಲ. ಆಲ್ಫಾ ಸಿಲ್ವೇ ಇಲ್ವಲ್ಲ? ನಾನು ನೋಡಿದೆ ಕ್ಯಾಪ್ಟನ್, ಅದು ಯಾವುದೂ ನಮ್ಮ ಫೈಲ್ಸಲ್ಲಿ ಇಲ್ಲ. ರೀಡಿಂಗ್ಸ್ ತುಂಬ ಜಾಸ್ತಿ ಇತ್ತು. ನಮ್ಮ ಮಿಷಿನ್ ವರ್ಕೇ ಆಗಲಿಲ್ಲ. ಸ್ಕ್ವಾಡ್ ಅವರು. ಹಾಗಾದ್ರೆ ಸ್ಕ್ವಾಡ್ ಬಗ್ಗೆ? ಓ ದೇವ್ರೆ, ನೀವು ಅವನ್ಗೆ ಬಫೆಟ್ ಮಾಡ್ಕೊಟ್ಟಿದ್ದೀರಾ. ನೀವು ಅವ್ರನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಇಲ್ಲೇ ಹತ್ರದಲ್ಲಿ ಒಂದು ಸೆಕ್ಯೂರ್ ಲೊಕೇಶನ್ ಅಲ್ಲಿ. ಡೇವಿಡ್ನ ಇವ್ರುಗಳ ಹತ್ರ ತಲುಪ್ತಿರೋ ಹಾಗೆ ನಾವು ನೋಡ್ಕೋಬೇಕು. ಅವನನ್ನ ನಾವು ಕೊಲ್ಲೋದಕ್ಕಾಗಲ್ವಾ? ಅವನ್ ಬಾಡಿ ಮನುಷ್ಯನ್ ತರನೇ, ಅವನ್ಗೂ ಗಾಯ ಆಗುತ್ತೆ. ಆದ್ರೆ ಅವನು ಅದನ್ನ ಬೇಗ ಸರಿ ಮಾಡ್ಕೋತಾನೆ. ನಾವು ಅವನ್ನ ವೀಕ್ ಮಾಡಬೇಕು. ಟ್ರ್ಯಾಂಕ್ಯುಲೈಸರ್ ಸಾಲಲ್ವಾ? ಅದು ಸಾಕಾಗಲ್ಲ. ಅದಕ್ಕಿಂತ ಹೆಚ್ಚು ಪವರ್ ಆಗಿರೋದು ಏನಾದ್ರೂ ಬೇಕು ಅವನ್ನ ಹೊಡೆದಾಕಕ್ಕೆ. ಇದೊಂದು ಚಾನ್ಸ್ ಇದೆ ನಮ್ಗೆ ಅವನ್ನ ಮಟ್ಟ ಹಾಕಕ್ಕೆ. ನಾವೇನ್ ಮಾಡೋದು? ಒಂದು ಟೀಮ್ ಮಾಡಿ ಫೈಟ್ ಮಾಡೋಣ. ನೋ 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 ನೋ
ನಾವು ಸಬ್ಜೆಕ್ಟ್ಸ್ನೆಲ್ಲ ಡೇವಿಡಿಂದ ಆದಷ್ಟು ದೂರ ಇಡೋದೇ ಒಳ್ಳೇದು. ನಾನು ನನ್ನ ಟೀಮ್ ಇವನ್ನ ಡೀಲ್ ಮಾಡ್ತೀವಿ. ನಾವು ಏನ್ ಫೇಸ್ ಮಾಡ್ತಿದ್ದೀವಿ ಅಂತ ಗೊತ್ತಿರೋದ್ರಿಂದ ವಿ ವಿಲ್ ಹ್ಯಾಂಡಲ್ ಇಟ್. ಹಾಗಾದ್ರೆ ಸ್ಕ್ವಾಡ್ ಬಗ್ಗೆ ಏನು? ಸಾಯಿಸ್ಬಿಟ್ಟ, ಎಲ್ರನ್ನೂ ಸಾಯಿಸ್ಬಿಟ್ಟ. ನಾವು ಪ್ರತಿಕಾರ ಪಡೆಯೋದಕ್ಕೆ ಇದು ಸರಿಯಾದ ಸಮಯ. ತಗೋ, ಇದೇನಾದ್ರೂ ನಿಂಗೆ ಯೂಸ್ ಆಗ್ಬೋದು. ಓಹ್, ಹಾಗಾದ್ರೆ ಇದು ತಗೋ, ನಿನಗೆ ಎನರ್ಜಿ ಬೂಸ್ಟರ್. ನಿಂತ್ಕೋ, ನೀನೆಲ್ಲಿ ಹೋಗ್ತಾ ಇದೀಯಾ? ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗ್ತೇನೆ. ಡೇವಿಡ್ಗೆ ಆ ಡೋರ್ ಓಪನ್ ಮಾಡಬೇಕು ಅಂದ್ರೆ ಎಲ್ಲಾ ಸಬ್ಜೆಕ್ಟು ಪವರ್ ಬೇಕು. ಅವ್ನು ನಿನ್ಗೋಸ್ಕರ ಬರ್ತಾನೆ. ನೀನ್ ನಿಜವಾಗ್ಲೂ ಇದನ್ ಮಾಡ್ತಿದ್ಯಾ? ನಾನು ಇಲ್ಲಿಂದ ಹೋಗಿ ನಿಜವಾಗ್ಲೂ ಏನ್ ನಡೀತಾ ಇದೆ ಅಂತ ನನ್ನ ಕ್ಯಾಪ್ಟನ್ಗೆ ಹೇಳ್ಬೇಕು. ನಾವ್ ಓಡ್ ಹೋಗ್ಬೋದು. ನೀನ್ ಹೋಗ್ಬೋದು. ಸೊ ಅಷ್ಟೇನಾ? ಅಷ್ಟೇ, ನೀನ್ ಹೋಗು, ನಾನು ಅವನ್ನ ತಡಿಯಕ್ ನೋಡ್ತೀನಿ. ಬೇರೆಯವ್ರಿಗೆ ಹೇಳು, ಅಥವಾ ಇಲ್ಲಿಂದ ತಪ್ಪಿಸ್ಕೊಂಡು ನಿನ್ ಬಾಳ್ನ ಬದುಕೋ. ಕಮಾನ್, ತಗೋ. ಆಗ್ಲೇ ತುಂಬಾ ಕಳ್ಕೊಂಡಿದ್ಯಾ. ಥ್ಯಾಂಕ್ ಯು. ಯಾ, 1 ನಿಮಿಷ, ನಂಗೆ ಪಾಸ್ವರ್ಡ್ ಬೇಕು. ಪ್ರಾಣದ ಮೇಲೆ ನನಗೆ ಹಕ್ಕಿದೆ. ಬೇಗ ಬಾ, ಹೋಗೋಣ. ನಾವು ಅವನನ್ನ ಹಾಗೆ ಬಿಡೋದಕ್ಕಾಗಲ್ಲ. ಅದು ಅವನ ನಿರ್ಧಾರ, ಅದನ್ನ ವೇಸ್ಟ್ ಆಗಕ್ ಬಿಡ್ಬೇಡ. ಮೂರ್ಖ. ನಮ್ಮ ಹತ್ರ ಕೀ ಇಲ್ಲ. ನಂಗೆ ಗೊತ್ತು. ದೇವ್ರೇ, ಪ್ಲೀಸ್ ಆನ್ ಆಗ್ಲಿ. ಆನಾ,
ನಂಗೊಂದು ಸ್ವಲ್ಪ ಟೈಮ್ ಕೊಡು. ನಮ್ಮ ಹತ್ರ ಟೈಮ್ ಇಲ್ಲ. ಸ್ಟಾರ್ಟ್ ಆಯ್ತು. ಇರು, ನಾನು ನಿಂಗೆ ಸಹಾಯ ಮಾಡಬಲ್ಲೆ. ನನೀಗ ಬೇರೆ ಸಬ್ಜೆಕ್ಟ್ಸ್ ಹತ್ರ ನಾನು ನಿನ್ ಕರ್ಕೊಂಡು ಹೋಗ್ತೀನಿ. ಬೇರೆ ಸಬ್ಜೆಕ್ಟ್ಸ್ ಎಲ್ಲಿದ್ದಾರೆ ಅಂತ ಲಿಸ್ಟ್ ಇದೆ, ಅವ್ರ ಅಡ್ರೆಸ್ಸು, ಡಿಸ್ಕ್ರಿಪ್ಷನ್. ಅವ್ರು ಸಿಕ್ಕಿದ್ರೆ ನೀನ್ ಮನೆಗೆ ಹೋಗ್ಬೋದು. ಬೇಡ, ಹಾಗೆ ಮಾಡ್ಬೇಡ. ನೀನ್ ಅವಳನ್ ಬಿಟ್ರೆ ಆ ಲಿಸ್ಟ್ ನಿನಗೆ ಕೊಡ್ತೀನಿ. ಹೇಳು, ಯಾವ ಲೊಕೇಶನ್? ಸರಿ, ಫ್ರೆಂಡ್ 0 ಪಾಯಿಂಟಲ್ಲಿ ಅವ್ರು ಸಿಕ್ಕಿದಾರಂತೆ. ಸರ್, ನನ್ನ ಹೋಗ್ಬಿಡಿ, ನಾನು ಗೆದ್ದೆ ಗೆಲ್ತೀನಿ ಸತಿ. ನಿನ್ನ ಧೈರ್ಯನ ನಾನು ಮೆಚ್ತೀನಿ ಕ್ರೋಮ್ವೆಲ್, ಆದರೆ ಈಗ ನಾನೇ ಹೋಗ್ತೀನಿ. ಸರ್ ಸರ್, ನನ್ನ ಸಾಮರ್ಥ್ಯದ ಬಗ್ಗೆ ನಿಮ್ಗೆ ಅನುಮಾನ ಇದ್ರೆ ಸ್ಟ್ರೈಕ್ ಟೀಮ್ ಹ್ಯಾಂಡಲ್ ಮಾಡ್ತಾರೆ. ಸರ್, ನಿಂತ್ಕೊಳ್ಳಿ. ಕಿಲ್ ಆರ್ಡರ್ನ ಇಶ್ಯೂ ಮಾಡ್ತಾ ಇದ್ದೀರಾ? ಅದು ನನ್ನ ಕೆಲಸ ಅಲ್ಲ. ಸ್ಕ್ವಾಡ್ ಅವರು ಇದನ್ನ ಹ್ಯಾಂಡಲ್ ಮಾಡಲ್ಲ. ಒಂದೇ ರಾತ್ರಿಯಲ್ಲಿ 2 ಸಬ್ಜೆಕ್ಟ್ಗಳು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಮೇಲಧಿಕಾರಿಗಳು ಸೂಚನೆ ಕೊಟ್ಟಿರೋ ಹಾಗೆ ಇದನ್ನ ನಾವೇ ಮಾಡ್ತೀವಿ, ಸ್ಕ್ವಾಡ್ ಅವರಲ್ಲ. ಸ್ಕೆಲಿಟನ್ ಕ್ರಿವ್ನ ಬಿಟ್ಟು ಉಳಿದವ್ರನ್ನೆಲ್ಲ ಕಳಿಸಿ, ನೀವು ನೋಡ್ಕೊಳ್ಳಿ. ಸರ್, ನಡೀರಿ ಹೋಗೋಣ. ಶೆಪರ್ಡ್ ಬಗ್ಗೆ ಏನಾದರೂ ಮಾಹಿತಿ? ಶೆಪರ್ಡ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಂಗೆ ಅರ್ಥ ಆಗ್ತಿಲ್ಲ. ಶೆಪರ್ಡು ಶತ್ರುಗಳಿಗೆ ಹೆಲ್ಪ್ ಮಾಡಿದ್ದಾನೆ, ಆದ್ರಿಂದ ಅವನನ್ನ ನಂಬೋದು ತುಂಬಾನೇ ಕಷ್ಟ ಸೋಲ್ಜರ್. ಬೇಕಾದಷ್ಟು ಜನ ನಮಗೋಸ್ಕರನೇ ಕಾಯ್ತಾ ಇರ್ತಾರೆ. ನಿನ್ ನಿರ್ಧಾರ ಬದಲಾಯಿಸ್ಕೊಳಕ್ ಇದೇ ಸರಿಯಾದ ಸಮಯ. ನಿನ್ ವೆಪನ್ಗಳು ನನ್ಗೇನು ಮಾಡಕ್ಕಾಗಲ್ಲ. ನನಗಂತೂ ಭಯ ಆಗುತ್ತೆ. ನಿಮ್ಗಳ ಮಧ್ಯೆ ನನಗ್ ಸಿಕ್ಕಾಕೊಳ್ಳೋಕ್ ಇಷ್ಟ ಇಲ್ಲ. ನಿನ್ ಕೇರಿಂಗ್ ನನ್ಗೆ ಬೇಕಾಗಿಲ್ಲ. ಅಯ್ಯೋ ದೇವ್ರೆ, ನಾವಿನ್ನೇನ್ ತಲುಪಿದ್ವಿ? ನನಗಿದ್ರಿಂದ ಬಿಡುಗಡೆ ಇಲ್ಲ ಅಲ್ವಾ? ಭಯ ಪಡ್ತಿದ್ಯಾ? ಖುಷಿ ಅಂತೂ ಇಲ್ಲ ನನಗೆ. ನಿನ್ನ ಯೋಗ್ಯತೆ ಏನಂತ ನನಗೆ ಗೊತ್ತಾಯ್ತು. ನಾನು ಯಾರಿಗೂ ಭಯ ಪಡಲ್ಲ. ಜೀವನ ಮತ್ತು ಶಕ್ತಿ ಮರ, ಅದೇ ಸತ್ಯ. ನನಗೆ ನನ್ನ ಮನೆಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಆಶಾವಾದಿ ಅಲ್ಲ ಅಂತ ಆಯ್ತು. ನಿನ್ನ ಹತ್ರ ಪವರ್ ಇದೆ ಅಂತ ನನ್ನ ಹತ್ರ ಆಟಾಡ್ಬೇಡ. ಇಲ್ಲಿ ಯಾವ ಸೇಫ್ಟಿನೂ ಇಲ್ಲ, ಕಂಟ್ರೋಲೂ ಇಲ್ಲ. ನೀವೆಲ್ಲ ಸಾಯ್ತೀರ.
ನಿಮ್ಮನ್ನು ಯಾರೂ ಉಳ್ಸಕ್ಕಾಗಲ್ಲ. ಏರ್ ಬ್ಯಾಗ್ ಕೂಡನಾ? Adis. Sir. ಗಾಡಿ ನಿಲ್ಲಿಸಿ. ಆಚೆ ಬಂದು ಸರೆಂಡರ್ ಆಗಿ. ಸರ್ಜನ್ ಶೆಪರ್ಡ್. ಏನ್ ನಡೀತಾ ಇದೆ ಇಲ್ಲಿ? ಕ್ಯಾಪ್ಟನ್ ವಿಲಿಯಮ್ಸ್ ಹತ್ರ ಮಾತಾಡ್ಬೇಕು ನಾನು. ನಿಮ್ಮನ್ನ ಕೆಲಸದಿಂದ ಕಿತ್ತಾಕಿದಾರೆ ಸರ್ಜೆಂಟ್. ಮುಂದಿನ ನೋಟಿಸ್ ಬರೋವರೆಗೂ ನಾನ್ ನಿಮ್ ಜಾಗದಲ್ಲಿದ್ದೀನಿ. ನನ್ ಮಾತ್ ಕೇಳು, ನಮ್ಮ ಮೇಲೆ ಅಟ್ಯಾಕ್ ಆಗುತ್ತೀಗ. ನಾನು ಈಗಲೇ ವಿಲಿಯಮ್ಸ್ ಹತ್ರ ಮಾತಾಡ್ಬೇಕು. ಸಾರಿ ಸರ್, ನನ್ಗೆ ಆರ್ಡರ್ ಬಂದಿದೆ. ಮುಂದೆ ನೋಡು ಶೆಪರ್ಡ್. ಆ ಕಟ್ಟನ್ ಬಿಚ್ಚಿ. ಈ ಪರಿಸ್ಥಿತಿಯಲ್ಲೂ ನೀನು ಶಾಂತವಾಗಿರೋದು ಚೆನ್ನಾಗಿ ಕಾಣ್ತಿದೆ. ಏನ್ ನಡೀತಾ ಇದೆ ಇಲ್ಲಿ? ಇದ್ರ ಹಿಂದೆ ಇನ್ನೊಬ್ಬ ಸಬ್ಜೆಕ್ಟ್ ಇದ್ದ ಕ್ಯಾಪ್ಟನ್. ಗೊತ್ತಿದೆ. ಪ್ರೋಟೋಕಾಲ್ಗೂ ಸಬ್ಜೆಕ್ಟ್ಗೂ ಸಂಬಂಧನೇ ಇಲ್ಲ. ಪ್ರೋಟೋಕಾಲ್ ಬಗ್ಗೆ ಲೆಕ್ಚರ್ ಕೊಡಬೇಡಿ ನನಗೆ. 78934ನ ನಮ್ ಹಿಂದೆ ಯಾರು ಕಳ್ಸಿದ್ದು ಅಂತ ಹೇಳಿ. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಜೋಸೆಫ್ನ ಯಾರೋ ಕಂಟ್ರೋಲ್ ಮಾಡ್ತಿದ್ರು. ಕ್ಯಾಬಿನ್ ಅಲ್ಲಿ ಅವ್ನು ನಮ್ಮ ಮೇಲೆ ಅಟ್ಯಾಕ್ ಮಾಡ್ದ. ಆನಾ ನನ್ನ ಕಾಪಾಡದೇ ಇದ್ದಿದ್ರೆ ನೀನು ನಿನ್ನ ಸ್ಕ್ವಾಡ್ ಜೊತೆ ಇರಬೇಕಾಗಿತ್ತು. ನಿನ್ನಿಂದ ಅವ್ರು ಸತ್ತಿದ್ದಾರೆ. ಆನಾಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ನಿಮಗ್ ಮಾತ್ರ ಗೊತ್ತು. ಅವ್ರು ಮನುಷ್ಯರಲ್ಲ, ಅವರು ವೆಪನ್ಸ್ ಅಂತ ಗೊತ್ತಿಲ್ವಾ? ನಾವು ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ನಮ್ ರಕ್ಷಣೆಗೆ. ಅವ್ರೆಲ್ರು ನಮ್ ರಕ್ಷಾ ಕವಚ ಇದ್ದಂಗೆ. ಡೇಂಜರ್ ಅಲ್ಲಿ ಇದ್ದಾರೆ. ಕೊಲೆಗಾರರು. ಮತ್ತೆ ನಿನ್ ಫ್ರೆಂಡ್ ಆನಾ ಮುಗ್ಧರನ್ನ ಸಾಯಿಸಿದಾಳೆ. ಅವಳಿಗೆ ಏನ್ ಮಾಡಿದ್ರು ಅಂತ ನಿಮಗ್ ಗೊತ್ತು. ಅವಳು ನಿನ್ ತಲೆ ಕೆಡಿಸಿದಾಳೆ. ನಾನ್ ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಇವ್ರುಗಳನ್ನ ಸಾಯಿಸೋದಕ್ಕೆ ಅವನ್ ಇಲ್ಲಿಗೆ ಹುಡ್ಕೊಂಡ್ ಬರ್ತಾ ಇದ್ದಾನೆ. ಯಾರು ಬರ್ತಿದ್ದಾರೆ? ಅವನೇ ಆಲ್ಫಾ. ನಾವಿಷ್ಟೆಲ್ಲ ಮಾಡಿರೋದನ್ನ ಅವನು ಹಾಳು ಮಾಡಕ್ ಬಿಡಬಾರ್ದು. ಅವ್ನು ನಮ್ಮನ್ನ ಹೇಗ್ ಕಂಡಿಡ್ದ? ನೀನೇ ಅವನನ್ನ ಕರ್ಕೊಂಡ್ ಬಂದಿದ್ದು. ಒಟ್ಟಿಗೆ ಅವನ್ನ ನಿಲ್ಲಿಸಬಹುದು. ನಮ್ಮವ್ರನ್ನೆಲ್ಲ ಸಾಯಿಸ್ಬಿಟ್ಟಿದ್ದಾನೆ. ಏನು? ಮತ್ ಹೇಗ ಅವನ್ನ ಹಿಡಿಯೋದು? ಇದು ಮುಗಿಯೋ ತರ ಅರ್ಥ ಆಗ್ತಾ ಇಲ್ಲ. ನನ್ ದಾರಿಗೆ ಅಡ್ಡ ಬರಬೇಡ. ನೀವ್ ಇವ್ರನ್ನೆಲ್ಲ ಹಾಗೆ ಬಲಿ ಕೊಡಕ್ ಆಗಲ್ಲ. ಇದು ನಿನ್ ನಿರ್ಧಾರ ಅಲ್ಲ ಸರ್ಜೆಂಟ್. ನನ್ ದಾರಿಗೆ ಅಡ್ಡ ಬರಬೇಡ. ಅವನಿಗೂ ಅದೇ ಬೇಕಾಗಿರೋದು. ನಾನೇನ್ ಮತ್ತೆ ಕೇಳೋದಿಲ್ಲ. ದಾರಿ ಬಿಡು. ಸ್ವಲ್ಪ ಇರು. ಅವನ್ನ ಹೇಗ್ ತಡೆಯೋದು ಅಂತ ನನಗೆ ಗೊತ್ತು. ನನಗೊಂದು ಚಾನ್ಸ್ ಕೊಡಿ ಸರ್. ನಿನ್ಗನ್ಸುತ್ತಾ ನೀನು ಒಬ್ಬನೇ ಅವನನ್ನ ಎದುರಿಸಬಹುದು ಅಂತ? ಅಮಾಯಕರನ್ನ ಕಾಪಾಡೋದೇ ನಮ್ಮ ಮಿಷನ್. ಈ ಸಬ್ಜೆಕ್ಟ್ಸ್, ಈ ಜನ, ಇವರೆಲ್ಲರೂ ಅಮಾಯಕರು. ನೀನು ಒಬ್ಬ ಒಳ್ಳೆ ಸೋಲ್ಜರ್ ಶೆಪರ್ಡ್.
ನಾನಿನ್ನ ತಗೊಂಡಿದ್ದೆ ನೀನ್ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಅಂತ. ಈ ಸಲ ನನ್ಗನ್ಸಿದ್ದನ್ನ ನಾನು ಮಾಡ್ತೀನಿ. ವಿಲಿಯಮ್ಸ್, ಏನ್ ಮಾಡ್ತಾ ಇದೀಯ ನೀನು? ವಿಲಿಯಮ್ಸ್, ಅವ್ರನ್ನ ವಾಪಸ್ ಕರೆಸ್ಕೋ. ಅವನು ಇನ್ನೂ ಸ್ಟ್ರಾಂಗ್ ಆಗ್ತಾ ಇದ್ದಾನೆ. ನನ್ನ ಮಾತು ಕೇಳು ವಿಲಿಯಮ್ಸ್. ಸಾಯಿಸಿ ಅವನ್ನ. ಗನ್ನಲ್ಲಿರೋ ಬುಲೆಟ್ ಖಾಲಿ ಆಯ್ತಾ? ಮನುಷ್ಯ ತುಂಬಾ ಬಣ್ಣಗಳನ್ನ ಬದಲಾಯಿಸ್ತಾನೆ. ಬೇಡ, ದಯವಿಟ್ಟು. ಆಲ್ಫಾ ಸತ್ತಿಲ್ಲ ಅನ್ನೋದು ನಿನಗೆ ಗೊತ್ತಿರ್ಲಿಲ್ವಾ? ಏನ್ ಬೇಕು ನಿನಗೆ? ನನಗೇನು ಬೇಕಂದ್ರೆ ಇದರಿಂದ ನಾನು ಹೊರಗೆ ಹೋಗ್ಬೇಕು. ನಿಮ್ಮ ಜಗತ್ತು ತುಂಬ ಹಾಳಾಗಿದೆ. ಉಸಿರಾಡೋ ಗಾಳಿ ಕೂಡ ಕೆಟ್ಟ ಹೋಗಿದೆ. ಅದಕ್ಕೆ ನಿನ್ನಂಥವ್ರು ಈ ಜಗತ್ತಲ್ಲಿರಬಾರ್ದು. ನೀನ್ ನಂಗೆ ಸುಳ್ಳು ಹೇಳ್ಬೇಕಂತ ಇದೆಯಾ? ಸುಮ್ಮನೆ ಬಿಡಲ್ಲ. ನೀನ್ ಇಲ್ಲಿಂದ ಜೀವಂತವಾಗಿ ಹೋಗಲ್ಲ. ನೀನು ನನಗೆ ಏನೇ ಮಾಡಿದ್ರು ನಾನು ಬಾಯ್ ಬಿಡಲ್ಲ. ನೀನ್ ನನ್ನ ಹತ್ರ ಎಲ್ಲ ವಿಷಯಗಳು ಹೇಳಿಲ್ಲ ಅಂದ್ರೆ ಅವಳ ಜೀವ ಇರೋವರೆಗೂ ತುಂಬಾ ಸಫರ್ ಮಾಡ್ತಾಳೆ. ಪ್ರಯತ್ನ ಪಟ್ಟು ನೋಡು, ನಿನ್ ಕೈಲಾಗತ್ತಾ? ನೀನ್ ನನ್ನ ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ. ನೀನ್ ಪವರ್ಸ್ ಎಲ್ಲ ನಾನು ತಗೊಂಡ್ಬಿಡ್ತೀನಿ.
ನನ್ನ ಕ್ಷಮಿಸಿ ಸರ್. ಕೆಲವು ಸತಿ ನಾನು ಕೆಟ್ಟೋನಾಗ್ಬೇಕಾಗತ್ತೆ. ಕಾಣಿಸ್ತಾ ಇಲ್ವಾ ನಿನಗೆ? ನೀನು ಹುಟ್ಟಿರೋದೆ ಸಾಯೋದಿಕ್ಕೆ. ಏನ್ ಮಾಡಿದೆ ನನಗೆ ನೀನು? ನಾನ್ ನಿನಗೆ ಏನ್ ಮಾಡ್ತೀನೋ ಅದಕ್ಕೆ ಸಮವಾಗಿ ಯಾವುದೂ ಇರೋದಿಲ್ಲ ಈಗ. ಈಗ ನೋವು ಅಂದ್ರೆ ಗೊತ್ತಾಗ್ತಿದ್ಯಾ? ನೋವು ಆಗ್ತಿದೆ ಅಲ್ವಾ ನಿಂಗೆ? ನಿನ್ನಿಂದ ನನಗೆ ನೋವು ಮಾತ್ರ ಗೊತ್ತಿತ್ತು. ಇರೋ, ನಾನು ಮನೆಗೆ ಹೋಗ್ಬೇಕು. ನಾನು ಕೂಡ. ಟ್ರ್ಯಾಂಕ್ವೈಸರ್ ಜಾಸ್ತಿ ಹೊತ್ತು ನಡೆಯಲ್ಲ. ನಾನು ಸಾಯ್ಬಾರ್ದು, ನಾನು ಬದುಕಲೇಬೇಕು. ಪ್ಲೀಸ್, ನಾನು ಮನೆಗೆ ಹೋಗ್ಬೇಕು.
ಅವರು ಕೂಡ. ನನ್ ಮಾತ್ ಕೇಳು ಪ್ಲೀಸ್. ನೀನ್ ಪೂರ್ತಿ ಚೇತರಿಸ್ಕೊಳಕ್ ಇನ್ನೂ ಟೈಮ್ ಆಗುತ್ತೆ. ಮತ್ತೆ ನೀನು? ನಾನು ಏನೇನೋ ಅನುಭವಿಸಿದ್ದೀನಿ. ನೀನ್ ನೋಡಕ್ಕೆ ಜೋಕರ್ ತರ ಇದ್ಯಾ? ನಾನೇನ್ ಯಾವಾಗ್ಲೂ ಹೀಗೆ ಕಾಣಿಸಲ್ಲ. ಮತ್ತೆ ಬೇರೆ ಕಾರಣ ಏನಿದೆ? ನನ್ನ ಹತ್ರ ಏನೂ ಇಲ್ಲ. ಓದೇ ತಿನ್ನೋದ್ರಲ್ಲೇ ಬ್ಯುಸಿ ಆಗಿದ್ದೀನಿ. ಮತ್ತೆ ಮುಂದೇನು? ಓ ದೇವ್ರೇ, ನನ್ನನ್ನು ಹೇಗೆ ಹುಡುಕ್ತೆ? ಗಾಡಿ ಹಾಳಾಯ್ತು ಅಂತ ಟೋ ಮಾಡೋರ್ನ ಕರೆಸ್ದೆ. ಇನ್ನೂ ಹುಷಾರಾಗಿಲ್ವಾ? ಎಷ್ಟು ಹಳೇದೊಂದು ನೋಡ್ಬೇಡ, ಮೈಲೇಜ್ ನೋಡು. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಅದೇ ಹೆಸರು ಉಳಿಸ್ಕೊಂಡಿದ್ಯಾ? ಅಂದ್ರೆ ನಾನ್ ಆನೆ ತರ ಕಾಣಿಸ್ತಾ ಇಲ್ವಾ? ನಂಗೆ ಗೊತ್ತಿಲ್ಲ. ಮೇ ಬಿ ಲೂಸಿ ಅಥವಾ ಮಟಿಲ್ಡಾ. ವಾವ್. ವಾಂಡಾ. ವಾಂಡಾನಾ? ಓಕೆ. ನೀನ್ ಯಾವತ್ತು ಮಕ್ಳಿಗೆ ಹೆಸರಿಡ್ಬೇಡ. ಓಕೆ, ಡನ್. ನಾನು ನಿನ್ನೆ ಇಲ್ಲಿಗೆ ಟೈರ್ ಚೇಂಜ್ ಮಾಡ್ಸಕ್ ಕರ್ಸಿದ್ದಲ್ಲ ಅನಾ. ಇದ್ರಲ್ಲಿ ಬೇರೆಯವ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಅಡ್ರೆಸ್ಸು, ಅವ್ರ ರಿಲೇಟಿವ್, ಅವ್ರನ್ನ ನೀನು ಹುಡುಕ್ಬೇಕು ಅಂತಿದ್ರೆ. ನನ್ನ ತಂದೆ ತಾಯಿ ತೀರ್ಕೊಂಡಾಗಿದೆ. ಅವ್ರ ಬಗ್ಗೆ ಹೇಳಿದ್ದಲ್ಲ ನಾನು. ಬೇರೆಯವ್ರಿಗೆಲ್ಲ ನಿನ್ನಂಥವ್ರು ಯಾರಾದ್ರೂ ಗೈಡ್ ಸಿಕ್ಕಿದ್ರೆ ಅವ್ರಿಗೂ ಒಳ್ಳೇದು. ನನ್ನಿಂದ ಮಾಡೋದಕ್ಕಾಗತ್ತಾ ಗೊತ್ತಿಲ್ಲ. ನನಗನ್ಸಿದ್ದ ಅಷ್ಟೇ. ಥ್ಯಾಂಕ್ ಯು. ಹೇ, ಎಲ್ಲಿಗೆ ಹೋಗ್ತಿದ್ಯಾ? ನನ್ನ ಗಾಡಿ ಆಕ್ಚುಲಿ ಪಂಚರ್ ಆಗಿದೆ ಗೊತ್ತಾ? ನಿಂಗೆಲ್ಲಾನು ಸರಿ ಮಾಡೋದಕ್ಕೆ ಬರುತ್ತೆ. ಎಷ್ಟೊತ್ತಿಗೆ ಬರ್ತೀಯಾ ಇವತ್ತು? ದಿನ ಬರೋ ಟೈಮ್ಗೆನೆ ಬೇಬಿ. ಮನೆಗೆ ವಾಪಸ್ ಬರ್ತಾ ಹಾಲು ತಗೊಂಡ್ಬರ್ತೀಯಾ ಪ್ಲೀಸ್? ಆಯ್ತು. ಥ್ಯಾಂಕ್ ಯು. ವೆಲ್ಕಮ್. ನನ್ನ ಫ್ರೆಂಡ್ ಬಂದ ಅನ್ಸುತ್ತೆ, ಸಂಜೆ ಸಿಗ್ತೀನಿ.
ಜಿಮ್ ರಿವರ್ಸ್. ಹೌದು. ಕ್ಯಾನ್ ಐ ಹೆಲ್ಪ್ ಯು? ಹೌದು, ನನಗೆ ನಿನ್ನ ಪ್ರಾಣ ಬೇಕು.